ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವು ಪ್ರಥಮ ಸ್ಥಾನ ಕೊಡಬೇಕಾಗಿರೋದು ಮಾತೃ ಮತ್ತು ಪಿತೃಗೆ. ಮಾತೃ ಮತ್ತು ಪಿತೃ ಇಬ್ಬರೂ ಸಹಿತ ಸಂತೋಷವಾಗಿದ್ದರೆ ಆ ಮನೆ ಅಭಿವೃದ್ಧಿದಾಯಕವಾಗಿರುತ್ತೆ. ಅವರಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆನೋ ಅಥವಾ ಏನಾದರೂ ಒಂದು ಸಮಸ್ಯೆಗಳು ಬಂದರೆ ಆ ಮನೆ ನರಕವಾಗುತ್ತೆ. ಅದೇ ರೀತಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾತೃಕಾರಕ ಗ್ರಹವಾದಂತಹ ಚಂದ್ರ, ಪಿತೃಕಾರಕವಾದಂತಹ ಒಂದು ಸೂರ್ಯ, ಈ ಎರಡು ಗ್ರಹಗಳು ಬಲಿಷ್ಠವಾಗಿದ್ದರೆ, ಪ್ರಾಬಲ್ಯ ಚೆನ್ನಾಗಿದ್ದರೆ, ಬಾಕಿ ಉಳಿದಂತಹ 7 ಗ್ರಹಗಳು ಸಹಿತ ಉತ್ತಮ ಫಲವನ್ನು ಕೊಡ್ತವೆ. ಈ 2 ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹಗಳು ನೀಚನಾದರೆ, ನೆಗೆಟಿವ್ ಆದರೆ ಎಲ್ಲ ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲನೂ ಸಹಿತ ಸ್ಥಗಿತವಾಗಿ ಹೋಗುತ್ತೆ. ಇಂಥ ಒಂದು ಸಮಸ್ಯೆಗಳನ್ನು ದೂರ ಆಗಲಿಕ್ಕೆ ಸರಳ ಪರಿಹಾರ ಏನಪ್ಪ ಅಂದರೆ, ಕಡಲೆಕಾಳು ಮತ್ತು ಅಕ್ಕಿಯನ್ನು ತಾವು ಎಷ್ಟಾಗುತ್ತೆ ತಮ್ಮ ಶಕ್ತಿ ಅನುಸಾರ ತಾವು ದಾನವನ್ನು ಮಾಡೋದು. ಈ ಒಂದು ದಾನವನ್ನು ಮಾಡೋದ್ರಿಂದ, ಕಡಲೆಕಾಳು ಮತ್ತು ಅಕ್ಕಿಯನ್ನು ಎರಡನ್ನೂ ಸಹಿತ ತಾವು ದಾನವನ್ನು ಮಾಡೋದ್ರಿಂದ ಮಾತೃಕಾರಕ ಗ್ರಹನಾದಂತಹ ಚಂದ್ರ, ಪಿತೃಕಾರಕ ಗ್ರಹನಾದಂತಹ ರವಿ ಪ್ರಾಬಲ್ಯವಾಗುತ್ತೆ. ಅದರಿಂದ ತಮ್ಮ ಗ್ರಹಚಾರ ದೋಷಗಳೆಲ್ಲರೂ ಸಹಿತ ದೂರವಾಗುತ್ತೆ.